ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಒಬ್ಬೊಬ್ಬರೇ ಗಂಟೆಗಟ್ಟಲೆ ಮನೆ ಮಠ ಮರೆತು ಕೂತಿದ್ದೆ ಅಂತ ಅಂತಿದ್ರಲ್ಲ, ಸ್ಕೂಲನ್ನು ಮರ್ತು ಕೂತಿದ್ರಾ? ಹೇಳಿ, ನಿಮಗೆ ಓದಕ್ಕೆ ಬರೆಯೋಕ್ಕೆ ಬರಲ್ಲ ಅಂತ ಯಾಕೆ ನನ್ನ ಹತ್ರ ಹೇಳಿಲ್ಲ? ಒಪ್ಕೊತೀನಿ. ಸರಿಯಾಗಿ ರೂಮ್ ಬುಕ್ ಮಾಡಿದೆ, ನಿಮ್ಮನ್ನ ಇಲ್ಲಿ ಗಂಟೆ ಕರ್ಕೊಬಂದಿದ್ದು ನನ್ನ ತೆಪ್ಪೆಯ. ಅದಕ್ಕೆ ಅಂತ ಏಟ್ ಕಿತಕ್ಕೆ ಸಮಯ ಕೇಳಿದ್ರು ನಿಮ್ಮ ಮನ್ಸಿಗೆ ತಾಕಕ್ಕಿಲ್ಲ ಅಂತಲೂ ಗೊತ್ತು. ನನ್ನ ಮೇಲಿರೋ ಪಾಪಕ್ಕೆ ನನ್ನ ಬಿಟ್ಬಿಟ್ಟು ಈಟೊತ್ತಲ್ಲಿ ನೀವು ಒಬ್ಬರೇ ನಡ್ಕೊಂಡು ಹೋಗೋದು ಸರಿಯಲ್ಲ. ಅದೇ ಅವ್ರು ಹೇಳಿದ್ರಲ್ಲ, ಅವ್ರ ಕಡೆಯವರು ರೂಮ್ ಐತೆ ಅಂತ, ಅವ್ರಿಗೋಸ್ಕರ ಹೊಸ ಕಾಯನ. ಸ್ಯಾನೆ ಚಳಿ ಅಂದರೆ ಹೇಳಿ, ಅಲ್ಲಿ ಸೌದೆ ತಂದ್ಬಿಟ್ಟು ಬೆಂಕಿ ಹಾಕ್ತೀನಿ. ಬೇಡ ಅಂದರೆ ಬೇಡ ಬಿಡಿ. ಎಲ್ಲಿಗೆ? ಹಲೋ ಲವ್ ಬರ್ಡ್ಸ್, ಸಾರಿ ಫಾರ್ ದ ಡಿಲೇ. ಆ ರೂಮ್ ಸಿಗದೆ ರೋಡಿಗೆ ಬಂದಿರೋ ಜೋಡಿ ನೀವೇನಾ? ಅಜಯ, ನೀವೇಯಾ? ಹೌದು, ನಾವೇ ನಿಮ್ಮನ್ನು ಕರ್ಕೊಂಡು ಹೋಗಿ ಬಂದಿರೋದು. ನಾನು ಸತ್ಯಮೂರ್ತಿ, ಇವಳು ನನ್ನ ಪ್ರಿಯ ಸಖಿ ಶ್ರೀದೇವಿ. ನಮಸ್ತೆ. ನಮಸ್ತೆ. ಎಲ್ಲಿಂದ ಬಂದ್ರಿ ಮಗ? ಅಮ್ಮ, ನಾವು ಮಂಡ್ಯದ ಬಂದ್ವಿ. ಓಹೋ, ಹುಡುಗಿ ಏನ್ ಮಾತಾಡಲ್ವಾ? ಇಲ್ಲ, ಹಾಗೇನೂ ಇಲ್ಲ. ಪ್ರಯಾಣ ಮಾಡ್ಕೊಂಡು ಬಂದ್ವಲ್ಲ, ಆಯಾಸ ಅಷ್ಟೆ. ಹೌದೌದು, ಅದು ಇದ್ದಿದ್ದೆ. ನಿಮ್ಮ ಪರಿಚಯ ಮಾಡಿಕೊಡ್ಲಿಲ್ವಲ್ಲ. ನಾನು ಯು ವೆಯ್ಟ್ ಯಂಗ್ ಮ್ಯಾನ್. ಹುಟ್ಟಿ ಹೇಳಿ, ಹೇಳಮ್ಮ. ನಾನು ಜಾನಕಿ, ಇವರು ರಾಮ. ಅರೆ, ಜಾನಕಿ ರಾಮನ್ ಪ್ರವೇಶ ಆಗ್ತಿದೆ ನಮ್ಮ ಮನೆಗೆ. ರಾಮ ಸೀತೆ ಅಂದ್ರೆ ಇವಳಿಗೆ ಪ್ರಾಣ. ಇವರೇ ಸ್ವಲ್ಪ ಹನುಮನ್ ಹಾಗೆ. ನೀವಿಬ್ರು ಏನ್ ಮಾಡ್ತೀರಿ ಅಂತ ಹೇಳಲೇ ಇಲ್ಲ. ಅಜ್ಜಮ್ಮ, ನಾನು ಪೈಲ್ವಾನ, ಇವರು ಸ್ಕೂಲ್ ಟೀಚರು. ಈ ಸ್ಕೂಲ್ ಅಲ್ಲ, ಸ್ಕೂಲು. ಅದೇ ಏನದೆಯ? ಕಮಾನ್ ಚೇಟ್. ಸ್ಕೂಲು. ಸತ್ಯಮೂರ್ತಿ, ಸುಮ್ನಿರ್ರಿ. ಇವ್ರನ್ನ ಹಿಂಗೆ ಬಿಟ್ರೆ ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಾನೆ ಇರ್ತಾರೆ. ಬನ್ನಿ, ನಮ್ ಸ್ಟೇ ಹೋಮ್ಗೆ ಹೋಗೋಣ. ಅಂದ್ರೆ ನಿಮ್ಗೆ ಜಾಗ ಕೊಡಕ್ಕೆ ಒಪ್ಗೆಯಾ? ಅಯ್ಯ, ಒಪ್ಪಿಗೆ ಇಲ್ಲದೆ ಏನಂತೆ? ಹನಿಮೂನಿ ಬಂದಿರೋ ಜೋಡಿ ರೋಡಲ್ಲಿ ಬಿಟ್ಟು ಹೋಗಕ್ಕಾಗತ್ತಾ? ಎಕ್ಸಾಕ್ಟ್ಲಿ, ನೀವು ನಮ್ ಗೆಸ್ಟು. ಗೆಸ್ಟಾ? ಏನ್ ಗೆಸ್ಟು? ಇವರು ನಮ್ಮ ಮೊಮ್ಮಕ್ಳಿದ್ದಂಗೆ. ಬನ್ನಿ ಹೋಗೋಣ. ನಾನು ಮುಂದೆ ಹೋಗ್ತೀನಿ, ನಾನು ಫಾಲೋ ಮಾಡ್ಕೊಂಡು ನೀವು ಬನ್ನಿ, ಆಯ್ತಾ? ಸರಿ.
ಬನ್ನಿ ಬನ್ನಿ. ಬನ್ನಿ ನೋಡಿ, ನಿಮ್ಮ ರೂಮ್ ರೆಡಿ ಆಗಿದೆ. ಹಾ, ರೂಮ್ಗೇನೋ ರೆಡಿ ಇದೆ, ತಗೊಳ್ಳಿ. ನಿಮ್ಗೆ ಯಾವ ಥರ ರೂಮ್ ಬೇಕೋ ಏನೋ ನನ್ಗೆ ಗೊತ್ತಿಲ್ಲ, ಆದರೆ ಆದಷ್ಟು ಸೌಕರ್ಯವನ್ನು ನಿಮ್ಗೆ ಒದಗಿಸಿ ಕೊಡ್ತೀವಿ. ಅಲ್ವೇನೆ ಶ್ರೀದೇವಿ? 100% ರೀ. ಅಮ್ಮ ಜಾನಕಿ, ಗಂಡ ಸರಿಯಾಗಿ ರೂಮ್ ಬುಕ್ ಮಾಡಿಲ್ಲ ಅಂತ ಬೇಜಾರಾ? ಇಲ್ಲ ಇಲ್ಲ, ಹಾಗೇನೂ ಇಲ್ಲ. ಹೇಳಿದ್ನಲ್ಲ, ಆಯಾಸ ಅಷ್ಟೇ. ನಾವು ದಂಪತಿಗಳು ಹನಿಮೂನ್ಗೆ ಬಂದು ಜಸ್ಟ್ ಜರ್ನಿಯಲ್ಲಿ ಆಯಾಸ ಆಗಿದೆ ಅಂದ್ರೆ ನಾವು ನಂಬಬೇಕು ಅಲ್ಲ? ನೋಡಮ್ಮ ಜಾನಕಿ, ಈ ಗಂಡಸರು ಕೊಟ್ಟಿದ್ದ ಕೆಲಸವನ್ನು ನೆಟ್ಗೆ ಮಾಡಲ್ಲ. ಬಾಯ್ ಬಿಟ್ರಲ್ಲಾದ್ರೂ ಬಯಸ್ಕೋಬೇಕಾಗತ್ತೆ ಅಂತ ಭಯದಿಂದ ಸುಮ್ಮನೆ ಇರ್ತಾರೆ. ಕರೆಕ್ಟ್ ಅಲ್ವಾ ರಾಮ? ಅದಲ್ಲಿ ಏನ್ ಕೇಳ್ತೀಯ ಶ್ರೀದೇವಿ? 50 ವರ್ಷದಿಂದ ನಾನು ಮಾಡ್ಕೊಂಡು ಬಂದಿದ್ದು ಅದನ್ನೆಲ್ಲ ನೀನು ನೋಡ್ತಿದ್ಯಲ್ಲ. ನೋಡಿ, ನಿಮ್ಮಿಬ್ಬರು ಜಗಳ ಏನಿದ್ರು ಬೆಳಿಗ್ಗೆ ಇಟ್ಕೊಳ್ಳಿ. ಈಗ ಮಂಡ್ಯದಿಂದ ಯಾಕೆ ಬಂದಿದ್ರು ಅದನ್ನ ಪೂರೈಸ್ಕೊಳ್ಳಿ. ಅಂದ್ರೆ ಈಟೊತ್ತಲ್ಲಿ ಊರು ಸುತ್ತಕೋಬೇಕಾ? ನನ್ನ ಹತ್ರನೇ ಡವ್ವಾ? ನೋಡಮ್ಮ, ನಿನ್ ಗಂಡ ಬಲೆ ಅವನೇ, ಪೈಲ್ವಾನ. ಸತ್ಯಮೂರ್ತಿ, ಅವ್ರಿಗೆ ಟೈಮ್ ಆಗತ್ತೆ, ರೆಡಿ ಆಗ್ಲಿ. ಫ್ರೆಶ್ ಆಗಿ ಬನ್ನಿ, ಊಟ ರೆಡಿ ಇದೆ. ಹಾ, ಆಯಾಸ ಅಂತ ಬರ್ದೇ ಇರಬೇಡಿ. ಜಸ್ಟ್ 5 ಮಿನಿಟ್ಸ್ ಅಷ್ಟೇ. ಫ್ರೆಶ್ ಆಗಿ ವಾಪಸ್ ಬಂದ್ಬಿಡಿ. ಹೋಗಿ ಹೋಗಿ. ಏನ್ರಿ ನೋಡ್ತೀರಾ? ಅಡಿಗೆ ಮಾಡ್ಬೇಕು, ಬೇಗ ಬನ್ನಿ. ಹೋಗೋಣ ಹೋಗೋಣ, ಲೇಟ್ ಆಯ್ತು. ನಡಿ ನಡಿ. ರಾವಣ ಏನು ಫುಲ್ ಮಜಾನಾ? ಲೈ ಬಡತದೆ, ಸುಮ್ಕಿರ್ಲ ನೀನು ಒಳ್ಳೆ. ಸರಿ, ಆರಾಮಾಗಿ ಹೋಗಿ ಸೇರಿದ್ರಾ? ಹ್ಞೂ. ನೋಡ್ದ
ಹೋಗಿ ಸೇರಿದ್ಮ್ಯಾಕೆ ಒಂದು ಫೋನ್ ಮಾಡಿ ತಿಳಿಸ್ಬೇಕು ಅಂತ ಕಾಮನ್ ಸೆನ್ಸು ಇಲ್ವಲ್ಲಣ್ಣ ನಿಂಗೆ. ಲೋ ಮಂಜ, ಪರಿಸ್ಥಿತಿ ಗೊತ್ತಿಲ್ಲದೆ ಬಡ್ಕ ಬೇಡಕ್ಕಲ್ಲ. ಹನಿಮೂನ್ಗೆ ಹೋದವನಿಗೆ ಇನ್ನೇನು ಪರಿಸ್ಥಿತಿ ಇರ್ತೈತೆ ರಮಣ. ಮಂಜ, ಅಣ್ಣ ಏನಾಯ್ತು? ಲೋ ಮಂಜ, ನಾವು ಮೇಡಮ್ಗೆ ಗೊತ್ತೈತೆ ಅನ್ಕೊಂಡಿದ್ವಲ್ಲ, ಆದರೆ ಅವ್ರಿಗೆ ಇವಾಗಲೇ ಕಲ್ಲ ಗೊತ್ತಾಯ್ತಾ ಇರೋದು. ಯಾವ ವಿಷಯದ ಬಗ್ಗೆ ಹೇಳ್ತಿದ್ದೀಣ? ನನಗೆ ಓದು ಬರೋಕ್ಕಿಲ್ಲ ಅಂತ. ಊರಿಗೆ ಗೊತ್ತಿರೋ ವಿಷಯನ ನಿಮ್ಮ ಹೆಂಡತಿಯಿಂದ ಮುಚ್ಚಿಟ್ಟಿದ್ದೀರಾ ನೀವು. ಇನ್ಮೇಲೆ ಹೇಗೆ ನಂಬಲಿ ನಿಮ್ಮನ್ನ ನಾನು? ಇಷ್ಟ ಆಯ್ತಲ್ಲ. ಅಂದರೆ ಅದಕ್ಕೆ ಈಗ ಶಾಲೆ ಕೋಪ್ದಾಗವ್ರ? ಅಲ್ಲ, ನಿಂಗೆ ಬುದ್ಧಿ ಇಲ್ವಾ ಅಥವಾ ಇಲ್ದಿರಂಗೆ ನಾಟಕ ಮಾಡ್ತಿದ್ಯಾ ಅಂತ. ಅಲ್ಲ ಕಣಲ್ಲ, ಈಟೆಲ್ಲ ಹೇಳಿದ್ಮ್ಯಾಕೋ ಕಣಿ ಕೇಳ್ತಾವನೆ. ಆದರೆ ಅದಕ್ಕೆ ಹೆಂಗೆ ಗೊತ್ತಾಯ್ತು ವಿಷಯ? ಗೊತ್ತಿಲ್ಲ. ಇವಾಗ ಅದು ಮುಖ್ಯನಾ? ನಾವೇ ಮೊದಲೇ ಹೇಳಿದ್ರೆ ಸಂದಾಗಿರ್ತಿತ್ತು ಕಲ. 1000 ಕಿತ್ತ ಬಡ್ಕೊಂಡೆ, ನನ್ನ ಮಾತು ಕೇಳ್ದ, ಈಗ ಅನ್ಭವ್ಸು. ಇನ್ನೂ ಸಾಪ ಹಾಕ್ಲಾ, ಅನ್ಭವಿಸ್ಬಿಡ್ತೀನಿ ಅತ್ಲಾಗೆ. ಹಂಗಲ್ಲ ಕಣಣ್ಣ. ಹಂಗಾರೆ ಈಗ ಏನು ಮಾಡೋದು ಅಂತ ಮೊದಲು ಹೇಳು. ಏನಿಲ್ಲ, ಸಮಾಧಾನ ಮಾಡಬೇಕು ಆಟಯ್ಯ. ಲೇ, ಸ್ಯಾನೆ ಸುಲಭ ಅನ್ನಂಗೆ ಹೇಳ್ತೀಯಲ್ಲ. ಸುಲಭ ಅಲ್ಲ, ಒಪ್ಕೋತೀವ್ನಿ. ಗಿಫ್ಟ್ ತಗೊಂಡು ಹೇಳಿದ್ನಲ್ಲ, ಏನು ತಗೊಂಡೆ? ಅದಾ ಚೈನಕ್ಕಲ್ಲ. ವಾ ಸೂಪರ್ ಕಣಣ್ಣ. ಅದನ್ನ ತಗೊಂಡೋಗಿ ಅದಕ್ಕೆ ಕೊರಳಗಾಗಿ ಸಮಾಧಾನ ಮಾಡು. ಲೇ, ಅದನ್ನೆಂಗ್ಲ ಕೊರಳಿಗೆ ಹಾಕಕ್ಕಾದದು? ಯಾಕೆ? ಅದು ಕೀ ಚೈನು. ಏನು ಕೀ ಚೈನಾ? ಹಂಗೆ ಒಂದು ಸೈಕಲ್ ಕೊಡ್ಸ್ಬಿಡು. ಯಾಕಣ್ಣ ಹಿಂಗೆ ಮಾಡ್ತೀಯಾ? ಅಲ್ಲ, ಹನಿಮೂನ್ಗೆ ಹೋದಾಗ ಕೊಡ್ಸೋ ಗಿಫ್ಟ ಇದು? ಛೇ, ನಂಗಾನ ತೋರಿಸು ಅಂದರೆ ಏನೋ ದೊಡ್ಡ ಇವನ್ ಥರ ಹಂಗೆ ಹೋದೆ. ಈಗ ನೋಡು. ಲೇ, ಸಾಕು, ಸುಮ್ಕೆ ಇರಲ್ಲ, ಬೈತಾನೆ ಇರಬೇಡ. ಸರಿ ಓಲಿ, ಅದನ್ನೇ ನೀಟಾಗಿ ತಗೊಂಡೋಗಿ ಪಿರುತಿಯಿಂದ ಅದಕ್ಕೆ ಕೊಡು. ಅದಕ್ಕೆ ಕೋಪ ಸ್ವಲ್ಪ ಮಟ್ಟಿಗಾನ ಕಮ್ಮಿ ಆಯ್ತೈತೆ. ಆದರೆ ಹೆಂಗ್ಲಾ? ನಾವು ಅದನ್ನ ನಾನು ಬಂದು ತೋರ್ಸೋಕ್ಕಾಗಿಲ್ಲ, ನೀನೇ ಮಾಡಬೇಕು. ಏನೋ ಸರಿನಾ? ಹ್ಞೂ, ಸರಿ. ಹಾಂ ಸರಿ, ಹೋಗು, ಹುಷಾರು, ಚಿಂತೆ ಮಾಡ್ಕೋಬೇಡ. ಹಲೋ ಕಪಲ್ಸ್, ರೆಡಿನಾ? ಎಷ್ಟೊತ್ತು ಫ್ರೆಶ್ ಆಗ್ತೀರಾ? ಹಾಂ, ನಾನು ರೆಡಿ. ಗುಡ್. ಹೆಂಗ್ ನೀನು? ಹ್ಞೂ, ನಾನುವೇ ಒಂದು 5 ನಿಮಿಷ. ಗುಡ್. ಬನ್ನಿ ಹಾಗಾದ್ರೆ. ಸಾಹೇಬ್ರೆ ತಕೊಳ್ಳಿ. ಕಳಿಸೋದೇನೋ ಕಳಿಸ್ಬಿಟ್ಟೆ. ಈಗ ರಾಮ ಇಲ್ಲದೆ ಊಟ ಮಾಡಿದ್ರು ಮಾಡ್ದಂಗೆ ಹಾಕಿಲ್ಲ. ಅವನ ಮನೆಯಾಗಿದ್ರೆ ಏನೋ ಒಂಥರ ಸಮಾಧಾನ ಅಲ್ವಾ ಸರ್ದಕ್ಕ? ಅದು ದಿಟ ಸಾಹೇಬ್ರೆ, ಅವ್ನು ಮನೆಯಾಗಿದ್ದರೆ ಏನಾದರೂ ಒಂದು ಚಾಷ್ಟೆ ಮಾಡ್ತಾನೆ ಇರ್ತಾನೆ. ಫೋನ್ ಏನಾರ ಮಾಡಿದ್ನ? ಕ್ಷೇಮವಾಗಿ ಹೋಗಿ ತಲುಪೋರಂತ?
ನಾನು ಫೋನ್ ಮಾಡಲಿಲ್ಲ ಸಾಹೇಬ್ರೆ. ಸುಮ್ಕೆ ಯಾಕೆ ತೊಂದರೆ ಕೊಡೋದು ಅಂತ ನಾನು ಸುಮ್ಮನಾಗೋದೆ. ಅದ್ರ ತೊಂದರೆ ಏನೈತೆ? ನಡ್ರಿ ಹೋಗಿ ಫೋನ್ ಮಾಡುಮ್ಮ. ಬೇಡ ಮಾವ, ನಾನೇ ಫೋನ್ ಮಾಡಿದ್ದೆ. ಅವರು ಸೇಫಾಗಿ ರೀಚ್ ಆಗಿದ್ದಾರಂತೆ. ಹೌದಾ? ಯಾವಾಗ ಮಾಡಿದ್ದೆಮ್ಮ? ಆವಾಗಲೇ ಫೋನ್ ಮಾಡಿದ್ದೆ ಮಾವ. ಶಾರದಕ್ಕ ಹೇಳ್ದ ಹಾಗೆ ಆರಾಮಾಗಿ ಹನಿಮೂನ್ಗೆ ಅಂತ ಹೋದವ್ರನ್ನ ನಾವೇ ಪದೇ ಪದೇ ಫೋನ್ ಮಾಡಿ ಡಿಸ್ಟರ್ಬ್ ಮಾಡೋದು ಬೇಡ ಅಲ್ವಾ? ಹಾಂ, ಅಲ್ಲ ಆದರೂ ಇರೋ ಜಾಗ ಎಲ್ಲ. ಹಾಂ ಮಾವ, ಎಲ್ಲ ಸರಿಯಾಗೇ ಇದೆ. ನಾನೇ ಹೋಟೆಲ್ ರೂಮ್ ಬುಕ್ ಮಾಡಿ ಕಳಿಸಿದ್ದೀನಿ. ನಾನೇನಾದರೂ ಮಾಡೋಣ ಅಂದರೆ ಮಿನಿಸ್ಟ್ರ್ ಮಗ ಅಂತ ಕರ್ಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಕೂಗ್ತಾನೆ ಸ್ವಾಭಿಮಾನಿ. ಆದರೂ ತುಂಬ ಮುಗ್ಧ, ಚಿಕ್ಕ ಮಗು ಮನಸ್ಸು. ಏನು ಮಾಡ್ತಾನೋ ಏನೋ. ಸಾಹೇಬ್ರೆ, ರಾಮಂದು ಚಿಕ್ಕ ಮಗು ಮನಸ್ಸೆ, ಆದರೆ ಆನೆ ಬಲ್ದನು. ನಮ್ಮ ಹಿರಿ ಸೊಸೆ 100 ಜನರಷ್ಟು ಬುದ್ಧಿವಂತೆ. ನೀವೇನು ಯೋಚನೆ ಮಾಡಬೇಡಿ ಸಾಹೇಬ್ರೆ. ಯಾರೇನೇ ಅಂದ್ಕೊಂಡ್ರುವೆ ಅವರಿಬ್ರು ಆರಾಮಕ್ಕೆ ಸಂದಾಕ ಹೋಗಿ ಬರ್ತಾರೆ. ಹಾಂ, ಅಷ್ಟಾದರೆ ಸಾಕು ಶಾರದಕ್ಕ. ಸರಿ, ನೀವಿಬ್ಬರು ಹೇಳ್ದಂಗೆ ಪದೇ ಪದೇ ಫೋನ್ ಮಾಡಿ ತೊಂದರೆ ಕೊಡೋದು ಬೇಡ. ನಂದಿತಾ, ಮಾವ ನಾಳೆಯಿಂದ ನೀನು ದೇವಸ್ಥಾನಕ್ಕೆ ಹೋಗ್ಬೇಕಮ್ಮ. ಸರಿ ಮಾವ. ನಾಳೆ ದೇವಸ್ಥಾನಕ್ಕೆ ಹೋದ್ಮೇಲೆ ನಿಮ್ಮ ಹಿರಿ ಸೊಸೆಗೆ ಬೇಡ್ಕೊಂಡು ಬರ್ತೀನಿ. ಏನು ತಗೋತೀರಾ? ಅಜ್ಜಮ್ಮ ಅವ್ರೇನು ಹೇಳ್ತಾರ ಅದೇ. ಈಗಲೇ ಹೆಂಡತಿ ಕಂಟ್ರಲ್ಲ. ರಾಗಿ ರೊಟ್ಟಿ ಅಥವಾ ಮುದ್ದೇನಾದರೂ ಇದೆಯಾ? ಎಸ್, ಮಂಡ್ಯದಿಂದ ತುಂಬ ಜನ ಬರ್ತಿರ್ತಾರೆ. ರಾಗಿ ರೊಟ್ಟಿ, ರಾಗಿ ಮುದ್ದೆ ಎಲ್ಲ ಇದೆ. ಕಸ್ಟಮರ್ಸಿಗೆ ಏನು ಬೇಕೋ ಅದನ್ನು ರೆಡಿ ಮಾಡಿ ಕೊಡ್ತೀವಿ. ಹಾಗಿದ್ರೆ 1 ಪ್ಲೇಟ್ ರಾಗಿ ರೊಟ್ಟಿ, ಅವ್ರಿಗೆ ಮುದ್ದೆ, ಹಾಗೆ ಪಾಯಸ. ಡನ್, 5 ನಿಮಿಷ ರೆಡಿ ಆಗುತ್ತೆ. ಎಲ್ಲ ನಂಗೆ ಇಷ್ಟ ಆಗಿರೋದನ್ನ ಹೇಳೋರೆ ಅಂದರೆ ನನ್ನ ಮ್ಯಾಗ ಪಾಪ ಕಮ್ಮಿ ಆಗಿರ್ತೈತೆ. ಈಗಲೇ ಅವ್ರಿಗೆ ತಗೊಬಂದಿರೋ ಗಿಫ್ಟ್ ಕೊಟ್ಬಿಟ್ಟು ಸಮಾಧಾನ ಮಾಡಲಾ? ವಾವ್, ಗಿಫ್ಟಾ? ಎಸ್ ಬೇಬಿ, ಓಪನ್ ಮಾಡು. ವಾವ್, ಎಂಥ ಸರ್ಪ್ರೈಸ್ ಇದು. ಏನಿದು, ನಾರ್ಮಲ್ ಫೋನಾ? ಛೇ, ಅಟ್ಲೀಸ್ಟ್ ಒಂದು ಐಫೋನ್ ಆದರೂ ಇಲ್ವಾ? ಬೇಬಿ, ನನ್ನ ಬಜೆಟ್ಗೆ ಇದೇ ಫೋನ್ ನನ್ನಿಂದ ಕೊಡ್ಸೋಕ್ಕಾಗಿದ್ದು. ಸಾಕು, ಸುಮ್ಮನಿರು. ಬೇರೆ ಎಲ್ಲದಕ್ಕೂ ಬಜೆಟ್ ಇರುತ್ತೆ, ನಂಗೆ ಗಿಫ್ಟ್ ಕೊಡ್ಸೋಕ್ಕೆ ಮಾತ್ರ ಬಜೆಟ್ ಇಲ್ಲ ಅಲ್ವಾ?